ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಗೀತಾ ಸೀರಿಯಲ್ನ ಭಾನುಮತಿ ಎಂಟ್ರಿ ಕೊಡ್ತಿದ್ದಾರೆ. ಅಬ್ಬಬ್ಬಾ, ಹೇಗಪ್ಪ ಎಂಟ್ರಿ, ಏನಿದು, ಯಾರಿದು ಈ ಒಂದು ಸೀರಿಯಲ್ನಲ್ಲಿ, ಅವರ ಒಂದು ರೋಲ್ ಏನಾಗಿದೆ, ಎಂಟ್ರಿ ಕೊಟ್ಟಿದ್ಯಾಕೆ, ಏನಾಗಬೇಕಾಗಿದೆ ಕಾವೇರಿ ಅವ್ರಿಗೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಕಡೆ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಗಂಗಕ್ಕ ಅಜ್ಜಿ ಎಲ್ಲ ಕೂಡ ಲಾಕ್ ಆಗಿದ್ದಾರೆ. ಬಿಕಾಸ್ ಅಲ್ಲಿ ದುಡ್ಡಿಲ್ಲ. ಈ ಕಡೆ ವಿಧಿ ಅಂತೂ ಮಾತನ್ನೇ ಕೇಳೋಕಂತೂ ರೆಡಿನೇ ಇಲ್ಲ. ಅವಳು ತನ್ನ ಫೋನಲ್ಲಿ ತಾನು ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಈ ಕಡೆ ಇನ್ನೇನು ಮಾಡೋದು, ಹೇಗೋ ನನ್ನ ಹತ್ರ ATM ಅಲ್ಲಿ ದುಡ್ಡಿದೆ ಅಲ್ವಾ ಅಂತ ಅಂಕಿತ್ನ ಕೇಳ್ತಿದ್ದಾರೆ. ಈ ಕಡೆ ATM ಕಾರ್ಡ್ ತಂದಿದ್ಯಾ ಅಲ್ವಾ ಅಂತ ಈ ಕಡೆ ಅಂಕಿತ್ ಬೆದರುತ್ತಿದ್ದಾನೆ. ಬಿಕಾಸ್ ಅವನು ಖರ್ಚು ಮಾಡ್ಕೊಂಡಿದ್ದಾನೆ ಅನಿಸುತ್ತೆ, ಹಾಗಾಗಿ ಇಲ್ಲಿ ಬೆದರುತ್ತಿದ್ದಾರೆ. ನಂತರ ಈ ಕಡೆ ನಾನು ATMಗೆ ಹೋಗಿ ದುಡ್ಡು ತೊಗೊಂಡು ಬರ್ತೀನಿ ಅಂತ ಸುಪ್ರೀತಾ ಅವ್ರು ಹೋಗ್ತಾರೆ. ಅಷ್ಟರಲ್ಲಿ ಬರ್ತಾರೆ. ಈ ಕಡೆ ಏನು ಮೇಡಮ್, ದುಡ್ಡು ಪೇ ಮಾಡೋರೆ ಹೋಗ್ಬಿಟ್ರಲ್ಲ, ಇನ್ನೂ ಕೂಡ ದುಡ್ಡು ಪೇ ಮಾಡಿಲ್ಲ ಅಂದಾಗ ನಾವಿಲ್ಲೇ ಇದ್ದೀವಿ ಅಲ್ವಾ, ನಿಮ್ಮ ದುಡ್ಡನ್ನ ಪೇ ಮಾಡೇ ಮಾಡ್ತೀವಿ, ಅವ್ರು ATMಗೆ ಹೋಗಿದ್ದಾರೆ, ತಂದು ಕೊಡ್ತಾರೆ ಅಂತ ಹೇಳಿದಾಗ ಸರಿಯಾ ಓಕೆ ಮೇಡಮ್ ಅಂತ ಹೇಳ್ತಾರೆ. ನಂತರ ಈ ಕಡೆ ಕಾವೇರಿ ಅವ್ರಿಗೆ ಬಿಸಿ ಮುಟ್ಟಿಸ್ತಿದ್ದಾಳೆ. ಈ ಕಡೆ ಲಕ್ಷ್ಮಿ, ಏನತ್ತ ಎಂಥ ಸುಳ್ಳು ಹೇಳಿದ್ರಿ, ನನಗೆ ಎಷ್ಟು ಬಾರಿ ನಿಮ್ಮ ಹತ್ರ ಬಂದು ಕೀರ್ತಿ ವಿಷಯನ ಕೇಳಿದೆ, ಆದರೆ ಪ್ರತಿ ಬಾರಿ ಕೂಡ ಸುಳ್ಳು ಹೇಳ್ಬಿಟ್ರಲ್ಲ ನೀವು, ನಿಮ್ಗೇನೂ ಕೂಡ ಅನಿಸ್ಲೇ ಇಲ್ವಾ, ಪಾಪ ಆ ಹುಡುಗಿ ನಿಮ್ಮ ಮಗನಿಗೋಸ್ಕರ ಅಷ್ಟೆಲ್ಲ ತ್ಯಾಗ ಮಾಡಿದರು, ನಾವೆಲ್ಲರೂ ಕೂಡ ಅವ್ರನ್ನ ಬೈತಾ ಇದ್ವಿ, ಆದರೆ ಅವ್ರನ್ನ ಬಲಿಪಶು ಮಾಡಿ ನೀವು ಮೌನವಾಗಿದ್ಬಿಟ್ರಲ್ಲ, ನಿಮ್ಗೇನೂ ಕೂಡ ಅನ್ನಿಸ್ಲಿಲ್ವಾ, ವೈಷ್ಣವರು ನಿಮ್ಮನ್ನು ಎಷ್ಟೆಲ್ಲ ನಂಬ್ತಾ ಇದ್ರು, ನಿಮ್ಮ ಮಗನ ಮುಂದೆನೇ ಸುಳ್ಳು ಹೇಳಿದ್ರಿ, ನಿಮ್ಮ ಮಗನ ವಿಷಯದಲ್ಲಿ ಅವ್ರಿಗೆ ಮೋಸ ಮಾಡಿ ಸತ್ಯನ ಮುಚ್ಚಿಟ್ರಲ್ವ, ಹೇಗೆ ಮನ್ಸು ಬಂತು ನಿಮಗೆ ಅಂತ ಕೇಳ್ತಿದ್ರೆ ಈ ಕಡೆ ಕಾವೇರಿಯವರು ಕಿಚ್ಚಾಡ್ತಿದ್ದಾರೆ. ಈ ಕಡೆ ಆ ಪರಿಸ್ಥಿತಿಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ನನ್ನ ಮಗನ ಉಳಿಸೋದಷ್ಟೇ ನನ್ನ ಯೋಚನೆ ಆಗಿತ್ತು ಅಂದಾಗ ಇಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ ಅತ್ತೆ, ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂತ ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಿದ್ರೆ, ಏನು ಯಾವ ಪರಿಸ್ಥಿತಿ ಬಂದಿದೆ, ನಾನು ಅದ್ರ ಬಗ್ಗೆ ಏನೂ ಕೂಡ ಯೋಚನೆ ಮಾಡಲಿಲ್ಲ, ನನ್ನ ಮಗನ ಉಳಿಸೋದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿದೆ ನಾನು, ಈಗ ಯಾವ ಪರಿಸ್ಥಿತಿ ಬಂದಿದೆ, ಕೀರ್ತಿ ಬಿಟ್ಟು ಹೋಗಿದ್ರಿಂದ ನನ್ನ ಒಳ್ಳೆ ಮಗನಂತ ಗಂಡ ನಿನಗೆ ಸಿಕ್ಕಿದಾನಲ್ವಾ, ನನ್ನ ಒಳ್ಳೆ ಮಗ ಗಂಡನಾಗೆ ಜೊತೆಗೆ ಇಂಥ ಮನೆ ಸಿಕ್ಕಿದೆ, ನೀನು ಪುಣ್ಯ ಮಾಡಿದ್ಯಾ ಅಲ್ವಾ, ಪರಿಸ್ಥಿತಿ ಏನಾಗಿದೆ ಅಂದಾಗ ಯಾಕತ್ತೆ, ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿಲ್ವಾ, ನನ್ನ ಗಂಡ ನನ್ನ ಪ್ರೀತಿ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ, ಪ್ರೀತಿ ಹುಡುಗಿನ ದ್ವೇಷ ಮಾಡ್ತಿದ್ದಾರೆ, ಆ ಕಡೆ ಪ್ರೀತಿ ಮಾಡಿದ ಹುಡುಗಿ ತ್ಯಾಗ ಮಾಡ್ತಿದ್ದಾಳೆ, ನನ್ನ ಗಂಡ ನನ್ನನ್ನು ಒಪ್ಕೋತಾರೋ ಇಲ್ವೋ ಅನ್ನೋ ಸುಳಿವು ಕೂಡ ಇಲ್ಲ, ಇಂಥ ಪರಿಸ್ಥಿತಿಲಿ ನಾವಿದ್ದೇವೆ, ಪ್ರೀತಿ ಸ್ವಾರ್ಥ ಹಾಗೆ ಕಾಳಜಿ ಅನ್ನೋ ಹೆಸರಲ್ಲಿ ಚದುರಂಗದ ಆಟ ಆಡ್ಬಿಟ್ರಲ್ಲ ನಮ್ಮ ಮೂವರ ಬದುಕಲ್ಲಿ, ನೀವೇ ಎಲ್ಲನೂ ಕೂಡ ಹಾಳು ಮಾಡಿಬಿಟ್ರಲ್ಲ ಆತ ಅಂತ ಲಕ್ಷ್ಮಿ ಹೇಳ್ತಿರೋ ಮಾತುಗಳಿಗೆ ಈ ಕಡೆ ಸ್ಟನ್ನಾಗಿ ಶಾಕ್ ಆಗಿ ನಿಂತ್ಕೋಬೇಕಾಗಿದೆ ಕಾವೇರಿಯವರು. ಅದಕ್ಕೋಸ್ಕರನೇ ಒಂದು ತೀರ್ಮಾನ ಮಾಡಿದ್ದೀನಿ ಅಂತಿದ್ರೆ ಏನು ಮಾಡಿದ್ಯಾ ಲಕ್ಷ್ಮಿ, ನೀನು ಏನು ಮಾಡಬೇಕಿತ್ತು, ನಾನು ಕೀರ್ತಿನ ವೈಷ್ಣವ್ ಜೊತೆ ಒಂದು ಮಾಡಿಬಿಟ್ಟು ನಿನ್ನನ್ನು ಕಳಿಸ್ಬಿಡ್ಬೇಕಿತ್ತ ಅಂತ ಕೇಳ್ತಾರೆ. ಈಗಲೂ ಅದಕ್ಕಿಂತ ಹೊರತಾಗಿಲ್ಲ ಅಲ್ವಾ ಅತ್ತೆ, ಬದುಕು ನಮ್ಮದು ಅದೇ ಪರಿಸ್ಥಿತಿಗೆ ಅಲ್ವಾ ಬಂದು ನಿಂತಿರೋದು, ನಾಳೆ ವೈಷ್ಣವ್ ಅವರು ಬರ್ತಿದ್ದಾರೆ, ಅವ್ರಿಗೆ ಎಲ್ಲ ವಿಷಯ ಕೂಡ ಹೇಳಬೇಕು ಅಂದ್ಕೊಂಡಿದ್ವಿ ಅಂತ ಹೇಳ್ತಿದ್ದಕ್ಕೆ ಏನು ಮಾತಾಡ್ತಿದ್ಯಾ ಲಕ್ಷ್ಮಿ, ನೀನು ಪುಟ್ಟಂಗೆ ಎಲ್ಲ ವಿಷಯ ಹೇಳ್ಬಿಡ್ತೀಯಾ ಅಂದಾಗ, ಹೌದು ಇಷ್ಟು ದಿನ ನೀವು ಮರೆಮಾಚಿದ ಸತ್ಯನ ಇವತ್ತು ಅಂದರೆ ನಾಳೆ ವೈಷ್ಣವ್ ಬರ್ತಿದ್ದಾಗ ಎಲ್ಲ ಕೂಡ ಅವ್ರ ಮುಂದೆ ತರ್ತಿರ್ತೇವೆ, ಎಲ್ಲ ಕೂಡ ಅವರೇ ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಿದ್ದಾಗೆ ವೈಷ್ಣವ್ ಕೂಡ ಕಾಲ್ ಮಾಡ್ತಾನೆ. ವೈಷ್ಣವ್ ಕಾಲ್ ಮಾಡ್ತಿದ್ದಾಗೆ ಕಾವೇರಿ ಅವ್ರ ಫೋನ್ನ ಲಕ್ಷ್ಮಿನೇ ಪಿಕ್ ಮಾಡ್ತಾಳೆ. ಏನದು ನೀವು ಕಾಲ್ ಪಿಕ್ ಮಾಡ್ತಿದ್ರೆ ಅಮ್ಮ ಇಲ್ಲಿ ಅಂದಾಗ ನಾನು ಅತ್ತೆ ಮಾತಾಡ್ತಿದ್ವಿ, ಹಾಗಾಗಿ ನಾನೇ ಕಾಲ್ ಪಿಕ್ ಮಾಡಿದೆ ಅಂದಾಗ ಅಮ್ಮಂಗೆ ಕೊಡಿ ಅಂತಾರೆ. ಈ ಕಡೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ಅಮ್ಮಂಗೂ ಕೂಡ ಕೊಡ್ತಾರೆ. ಈ ಕಡೆ ಕಾವೇರಿ ಅವ್ರನ್ನ ಅಮ್ಮ ಹೇಗಿದೆಯಾ ಅಂದಾಗ, ನಾನು ಆರಾಮಾಗಿದ್ದೀನಿ ಪುಟ್ಟ ಅಂದಾಗ, ಯಾಕೋ ಸ್ಟ್ರೆಸ್ ಆದಾಗ ಕಾಣಿಸ್ತಿದೆಯಲ್ಲ ಅಂದಾಗ, ಸ್ವಲ್ಪ ಸುಸ್ತಾಗ್ತದೆ ಮಗನೇ ಅಷ್ಟೇ ಅಂತಾರೆ. ಸರಿ ಆಯಿತು ಲಕ್ಷ್ಮಿ ಅವ್ರಿಗೆ ಫೋನ್ ಕೊಡಿ ಅಮ್ಮ ಅಂದಾಗ, ಈ ಕಡೆ ಅಮ್ಮ ಯಾಕೋ ಸ್ಟ್ರೆಸ್ ಆದಾಗ ಕಾಣಿಸ್ತಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ ಅಂದಾಗ, ನಾನು ಇರೋದೇ ಅದಕ್ಕೆ ತಾನೆ, ನೀವು ನಾಳೆ ಬರ್ತಿದ್ದೀರಾ ಅಲ್ವಾ ಅಂದಾಗ, ಖಂಡಿತ ಬರ್ತಿದ್ದೀನಿ ಅಂತ ವೈಷ್ಣವಿ ಹೇಳ್ತಾರೆ. ಹಾಗಿದ್ರೆ ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗಿದ್ವೋ ಅದೇ ದೇವಸ್ಥಾನಕ್ಕೆ ನಾಳೆ ಕೂಡ ಹೋಗಬೇಕಾಗುತ್ತೆ, ಯಾಕಂದರೆ ಇನ್ನೂ ಕೂಡ ಕೆಲವು ಕೆಲಸ ಬಾಕಿ ಇದೆ ಅಂದಾಗ, ಸರಿ ಆಯಿತು ಅಂತ ಹೇಳ್ತಾರೆ. ಸರಿ ಕಾನ್ಸರ್ಟ್ ಹೇಗೆ ನಡೀತದೆ ಅಂದಾಗ, ಕಾನ್ಸರ್ಟ್ ಚೆನ್ನಾಗೇ ನಡೀತದೆ, ಬ್ರೇಕ್ ಸಿಕ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಂತಾರೆ. ನಂತರ ಈ ಕಡೆ ಕಾಲ್ ಕಟ್ ಮಾಡ್ತಿದ್ದಾಗ, ನಾಳೆ ಎಲ್ಲ ಕೂಡ ವೈಷ್ಣವ್ರಿಗೆ ಗೊತ್ತಾಗುತ್ತೆ ಅಂತಿದ್ದಾಗ, ನಿಜವಾಗ್ಲೂ ಪ್ಲೀಸ್ ಹೇಳ್ತಿದ್ಯಾ ಲಕ್ಷ್ಮಿ ಅಂದಾಗ, ಹೌದು ಯಾವುದೇ ಕಾರಣಕ್ಕೂ ಮುಚ್ಚಿಡೋ ಮಾತೇ ಇಲ್ಲ ಅಂತ ಲಕ್ಷ್ಮಿ ಹೇಳಿದಾಗ, ಕೈ ಮುಗ್ದು ಕೇಳ್ಕೊತೀನಿ ಅಂತ ಕೇಳ್ಕೊತಾರೆ. ಬಿಕಾಸ್ ಈ ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ಖಂಡಿತ ನಾನು ಮುಳುಗಿ ಹೋಗ್ಬಿಡ್ತೀನಿ, ನನ್ನ ಮಗ ನನ್ನ ತಿರುಗು ನೋಡೋದಿಲ್ಲ, ಅವ್ನಿಗೆ ಯಾವುದೇ ಕಾರಣಕ್ಕೂ ಈ ಸತ್ಯ ಗೊತ್ತಾಗಬಾರ್ದು ಅನ್ನೋದು ಕಾವೇರಿಯವರ ಇಂಟೆನ್ಷನ್ ಆಗಿರುತ್ತೆ. ಅದಕ್ಕೆ ಕೈ ಮುಗ್ದು ಕೇಳ್ಕೊಂಡ್ರು ಕೂಡ ಲಕ್ಷ್ಮಿ ಅದಕ್ಕೆ ಸುತ್ತಾರ ತಲೆನೂ ಕೆಡಿಸ್ಕೊಳ್ದೆ ಹೋಗೇ ಬಿಡ್ತಾಳೆ. ನಂತರ ಈ ಕಡೆ ವಿಧಿ ಗಂಗಕ್ಕ ಎಲ್ಲರೂ ಕೂಡ ಬರ್ತಾರೆ, ಬಿಕಾಸ್ ಸುಪ್ರೀತ್ ಅವ್ರು ಇನ್ನೂ ಕೂಡ ಬಂದಿರಲ್ಲ. ನಂತರ ಏನದು ಇನ್ನೂ ಕೂಡ ಬರಲಿಲ್ವಲ್ಲ ಅಂತ ಅನ್ಕೋತಿದ್ದಾಗೆ ವಿಧಿ ಮಾತ್ರ ಕಳೆದೋಗಿರ್ತಾಳೆ ಫೋನಲ್ಲಿ. ಏನದು ಅವ್ರಿಗೇನು ಮಾಡೋ ಕೆಲಸ ಇಲ್ವಾ, ಬರೀ ಫೋನಲ್ಲೇ ಇರ್ತಾರೆ, ಅಲ್ಲೂ ಮಾಡೋ ಕೆಲಸ ಇಲ್ವಾ ಇನ್ನೊಬ್ರಿಗೆ ಅಂತ ಗಂಗಕ್ಕ ಹೇಳ್ತಿದ್ರೆ, ATM ಇಂದ ಬರಲಿಲ್ಲ ಅನ್ನೋ ಚಿಂತೆ ಆದರೆ ನಿಂತ್ಕೊಳ್ಳೆ ಅಂತ ಅಜ್ಜಿ ಹೇಳ್ತಾರೆ. ನಂತರ ಸುಪ್ರೀತಾ ಮತ್ತು ಅಂಕಿತ್ ಬರ್ತಾರೆ. ದುಡ್ಡು ಅಂದಾಗ ಇಲ್ಲ, ನಂದು ಬ್ಯಾಲೆನ್ಸ್ 0 ತೋರಿಸ್ತದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಸುಪ್ರೀತ್ ಅವರು ಹೇಳ್ತಿರ್ತಾರೆ. ಜೊತೆಗೆ ಈ ಕಡೆ ಅಂಕಿತ
ಅಷ್ಟು ದುಡ್ಡಿತ್ತಲ್ವ ನಿನ್ನ ಹತ್ರ ATM ಕಾರ್ಡ್ ಇತ್ತು ಅಂದಮೇಲೆ ಹೇಗೆ ಹೋಯಿತು ಅಂದಾಗ ನಾನೇ ಯೂಸ್ ಮಾಡ್ಕೊಂಡ್ಬಿಟ್ಟೆ ಅಮ್ಮ. ಮನೇಲಿ ಹೇಳ್ತೀನಿ ಅಂತಾನೆ ಶಾಕ್ ಆಗ್ತಾರೆ ಸುಪ್ರೀತ್ ಅವರು. ನಂತರ ಈ ಕಡೆ ಹೋಟೆಲ್ ಕ್ಲೋಸ್ ಮಾಡಬೇಕಾಗಿದೆ, ದಯವಿಟ್ಟು ದುಡ್ಡನ್ನು ಪೇ ಮಾಡಿ ಅಂದಾಗ ನಮ್ಮ ಮನೆ ಇಲ್ಲೇ ಇರೋದು, ಬಂದ್ಬಿಡಪ್ಪ ಕೊಟ್ಬಿಡ್ತೀವಿ ಅಂದಾಗ ಇಲ್ಲ ನಾನು ಬರೋಕ್ಕಾಗಲ್ಲ, ಓನರ್ ಬೈತಾರೆ ಅಂದಾಗ ಸರಿ ನಾವೆಲ್ಲ ಇಲ್ಲೇ ಇರ್ತೀವಿ, ನಮ್ಮ ಹುಡುಗಿ ಹೋಗಿ ತೊಗೊಂಡು ಬರ್ತಾರೆ ಅಂತಾರೆ. ಅಷ್ಟರಲ್ಲಿ ಭಾನುಮತಿ ಬರ್ತಿದ್ದಾರೆ. ಗೀತಾ ಸೀರಿಯಲ್ನ ಭಾನುಮತಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಡೆ ಅವರೇ ದುಡ್ಡನ್ನು ಪೇ ಮಾಡಿ ಉಳ್ದದ್ದನ್ನು ನೀನೇ ಇಟ್ಕೋ ಅಂತಾರೆ. ನೀವು ಯಾರು ಮೇಡಮ್ ದುಡ್ಡು ಕೊಡ್ತಿದ್ರಾ ಅಂತ ಗಂಗಕ್ಕ ಕೇಳ್ತಾರೆ. ನಿಮ್ಗೆ ಗೊತ್ತಿದೆಯಾ ಅಜ್ಜಿ ಅಂದಾಗ ನಮ್ಮ ಕಾವೇರಿ ಪ್ರಾಣ ಸ್ನೇಹಿತೆಯವಳು ಭಾನುಮತಿ ಅಂತ ಹೇಳ್ತಾರೆ. ಫೈನಲಿ ಕಾವೇರಿ ಖತರ್ನಾಕ್ ಗೆಳತಿ ಭಾನುಮತಿ ಅಂತ ಹೇಳ್ಬೋದು. ಈ ಕಡೆ ಕಾವೇರಿ ಅವರಂತೂ ನಾನೇ ಒಂದು ಟ್ರ್ಯಾಕಲ್ಲಿ ಹೋಗ್ತಿದ್ರೆ ಇಬ್ಬರು ಹುಡುಗಿರು ಕೂಡ ಬೇರೆದೇ ಟ್ರ್ಯಾಕಲ್ಲಿ ಹೋಗ್ತಿದಾರಲ್ಲಪ್ಪ, ಏನಪ್ಪ ಮಾಡಲಿ ಅಂತಾನೆ ಅರ್ಥ ಆಗ್ತಿಲ್ಲ, ಏನು ಮಾಡಲಿ ನಾನು ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ರೆ ಅಷ್ಟರಲ್ಲಿ ಭಾನುಮತಿ ಬರ್ತಾರೆ. ಭಾನುಮತಿನ ನೋಡ್ತಿದ್ದಾಗೆ ಕಾವೇರಿ ಅವ್ರಿಗೆ ಖುಷಿ ಆಗಿಬಿಡುತ್ತೆ. ಹೋಗಿದ್ದೆ ಹಗ್ಗ ಮಾಡಿ ತಪ್ಕೋತಾರೆ. ಹೇಗಿದೆ ಎಲ್ಲಿದೆ ಅಂದಾಗ ಎಲ್ಲೆಲ್ಲೋ ಇದ್ದೆ 1 ವರ್ಷ, ಹೇಗೋ ಆಯಿತು ನನ್ನ ಜೀವನ, ನೀನು ಹೇಗಿದೆಯಾ ಅಂದಾಗ 1 ವರ್ಷದಿಂದ ತಲೆ ಬಿಸಿ ಆಗಿಬಿಟ್ಟಿದೆ. ಇಬ್ಬರು ಹುಡುಗಿರು ನನ್ನ ತಲೆನ ಕೆಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಏನಾಯಿತು ಏನು ಅನ್ನೋ ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಕಡೆ ಸುಪ್ರೀತ್ ಅವರು ಅಂಕಿತ್ ಏನದು ಯಾಕೆ ಖರ್ಚು ಮಾಡಿಕೊಂಡೆ, 1000 ರೂಪಾಯಿ ಅದು ಲಕ್ಷಾಂತರ ರೂಪಾಯಿ ಆಯಿತು, ಏನಕ್ಕೆ ಖರ್ಚು ಮಾಡಿದೆ ಅಂತ ಕೇಳ್ತಿದ್ರೆ ಅಪ್ಪನ ಹುಡ್ಕೋದಕ್ಕೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದಮ್ಮ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ತುಂಬ ಜನ ಅವ್ರು ಕಳೆದೋಗಿರೋರನ್ನ ಹುಡ್ಕೊಂಡಿದ್ದಾರೆ, ನಾನು ಕೂಡ ಹುಡ್ಕೋದಕ್ಕೆ ಖರ್ಚು ಮಾಡಿದೆ, ಯಾವುದೇ ಕಾರಣಕ್ಕೂ ನನ್ನ ಅಪ್ಪನ ಹುಡ್ಕೋದಂತೂ ನಿಲ್ಲಿಸೋದಿಲ್ಲ, ನನ್ನ ಅಪ್ಪನ ಹುಡ್ಕೋ ರೈಟ್ಸ್ ನನಗಿದೆ, ನಾನು ಹುಡುಕ್ತೀನಿ ಅಂತ ಅಂಕಿತ್ ಆಟ ಮಾಡ್ತಿದ್ದಾನೆ. ನಂತರ ಇಷ್ಟೆಲ್ಲ ಆಗಿದೆಯಾ ಖಂಡಿತ, ಆದರೂ ಕೂಡ ನೀನು ಒಳ್ಳೊಳ್ಳೆ ಮೈಂಡ್ ಗೇಮೇ ಮಾಡಿದ್ಯಾ, ಆದರೂ ಕೂಡ ಎಲ್ಲೋ ನಿನ್ನಲ್ಲಿ ನೀನೇ ಎಡ್ಕೊಂಡಿದ್ಯಾ. ಕೆಲವೊಮ್ಮೆ ನಾವು ಮಾಡಿದ ಕೆಲಸ ನಮಗೆ ಇರಿಟೇಟ್ ಆಗುತ್ತಂತ ನಿನ್ನಿಂದ ಕೆಲವೊಂದು ತಪ್ಪಾಗ್ಬಿಡಿದೆ, ಅದಕ್ಕೋಸ್ಕರ ಕೆಲವೊಮ್ಮೆ ನಾವು ಮಾಡಿದ ಪ್ಲ್ಯಾನಲ್ಲಿ ನಾವೇ ಸಿಕ್ಕಾಕೊಂಡ್ಬಿಡ್ತೀವಿ, ಹಾಗೆ ನೀನು ಕೂಡ ಆಗಿರೋದು ಅಂತ ಭಾನುಮತಿ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿ ಅವರು ಏನು ಮಾಡಲಿ ನಾನು ಅಂತ ಹೇಳ್ತಿದ್ರೆ ಏನು ಮಾಡ್ತೀಯ, ನಾನಾಗಿದ್ದ ಥರ ಇದನ್ನು ಈ ರೀತಿ ಡೀಲ್ ಮಾಡ್ತಿರ್ಲಿಲ್ಲ ಅಂದಾಗ ನೀನೇನು ಮಾಡ್ತಿದ್ದೆ ಅಂದಾಗ ನಾನಂತೂ ಮೈಂಡ್ ಗೇಮ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಅಪ್ಪ, ನಂದೇ ದಾರಿಲಿ ಹೋಗಿ ನಾನು ಹೇಗೆ ಡೀಲ್ ಮಾಡಬೇಕು ಆ ರೀತಿ ಡೀಲ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದಾರೆ. ಈಗ ಅದು ಬೇಡ ಬಿಡು, ನಿನ್ನ ಪ್ರಾಬ್ಲಮ್ಸ ಹೀಗೆ ಕ್ಲಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಭಾನುಮತಿ ಹೇಳ್ತಾರೆ. ಆ ಕಡೆ ಲಕ್ಷ್ಮಿ ಮಲ್ಕೊಂಡಿದ್ದಾಳೆ, ನಿದ್ರೆ ಬರ್ತಿಲ್ಲ. ನಾಳಿನ ಬದುಕಲ್ಲಿ ವೈಷ್ಣವ್ ತೀರ್ಮಾನ ಏನಾಗಿರುತ್ತೆ ಅನ್ನೋದು ಅವಳಿಗೆ ಆತಂಕವಾಗಿದೆ. ಜೊತೆಗೆ ಇಲ್ಲಿ ಕಾವೇರಿ ಅವ್ರ ಹತ್ರ ನಾಳೆ ಎಲ್ಲ ಕೂಡ ಡಿಸೈಡ್ ಆಗುತ್ತೆ ಅಂದದ್ದು, ವೈಷ್ಣವ್ಗೆ ನಾಳೆ ದೇವಸ್ಥಾನಕ್ಕೆ ಬನ್ನಿ ಒಬ್ಬರಿಗೂ ಕೂಡ ಅಲ್ಲಿ ಏನೋ ಮಾತಾಡೋದಿದೆ ಅಂದಿದ್ದು ಎಲ್ಲವನ್ನೂ ಕೂಡ ಲಕ್ಷ್ಮಿ ನೆನಪು ಮಾಡ್ಕೊತಿದ್ದಾಳೆ. ಹಾಗಿದ್ರೆ ಫೈನಲಿ ಏನಾಗುತ್ತೆ, ವೈಷ್ಣವ್ ಎಂಟ್ರಿ ಜೊತೆಗೆ ಭಾನುಮತಿ ಎಂಟ್ರಿ ಆಗ್ತದೆ. ಬಿಕಾಸ್ ಇಲ್ಲಿ ಭಾನುಮತಿ ಕಾವೇರಿ ಅವರ ಪ್ರಾಣ ಸ್ನೇಹಿತೆ ಆಗಿದ್ದಾರೆ. ಹಾಗಿದ್ರೆ ಭಾನುಮತಿ ಇನ್ನು ಎಷ್ಟು ಎಪಿಸೋಡ್ಸಲ್ಲಿ ಇರ್ತಾರೆ, ಜಸ್ಟ್ 1 or 2 ಎಪಿಸೋಡ್ಸ್ಗೆ ಗೆಸ್ಟ್ ಆಗಿ ಸ್ಪೆಷಲ್ ಆಗಿ ಬಂದಿದ್ದಾರೆ, ಅಥವಾ ಮತ್ತಷ್ಟು ಎಪಿಸೋಡ್ಸ್ಗಳ ಕಾಲ ಕಾವೇರಿ ಜೊತೆ ಖತರ್ನಾಕ್ ಪ್ಲಾನ್ ಮಾಡ್ತಾರೆ. ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.